ರಾಜ್ಯಪಾಲರನ್ನ ತಡೆಯಲು ನೋಡಿದ ಬಿಕೆ ಹರಿಪ್ರಸಾದ್, ಗವರ್ನರ್ ಹಾದಿಗೆ ಅಡ್ಡ ಬಂದ ಕಾಂಗ್ರೆಸ್ ಎಂಎಲ್ಸಿ. ಭಾಷಣ ಮಾಡುವಂತೆ ಗವರ್ನರ್ ಗೆಹ್ಲೋಟ್ಗೆ ಮನವಿಯನ್ನ ಮಾಡಿದ್ರು. ಹರಿಪ್ರಸಾದ್ ಮನವಿಗೆ ಓಗೊಡದೆ ಮುಂದೆ ನಡೆದ ಗವರ್ನರ್ ಹೊರಗಡೆ ಧಾವಿಸ್ತಾ ಇದ್ದಂತೆ ರಾಜ್ಯಪಾಲರನ್ನ ತಡೆಯಲು ಬಿಕೆ ಹರಿಪ್ರಸಾದ್ ನೋಡಿದ್ರು. ಆದ್ರೆ ಗವರ್ನರ್ ಹಾದಿಗೆ ಅಡ್ಡ ಬಂದ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಭಾಷಣ ಮಾಡುವಂತೆ ಗವರ್ನರ್ ಗೆಹ್ಲೋಟ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಅವರ ಮನವಿಗೂ ಕೂಡ ಓಗೊಡದೆ ಮುಂದೆಯನ್ನ ನಡೆದಿದ್ದಾರೆ ಗವರ್ನರ್ ಹರಿಪ್ರಸಾದ್. ಅವರು ಮನವಿಯನ್ನ ಮಾಡ್ಕೊಂಡ್ರು ಸಹಿತ ಅವರು ಭಾಷಣವನ್ನ ಮಾಡೋದಿಲ್ಲ. ಅಲ್ಲಿ ರಾಜ್ಯಪಾಲರ ನಡೆಯನ್ನ ತಡೆಯಲು ನೋಡಿದಂತಹ ಬಿಕೆ ಹರಿಪ್ರಸಾದ್, ಆದ್ರೆ ಅದಕ್ಕೂ ಕೂಡ ಗವರ್ನರ್ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ. ಭಾಷಣ ಮಾಡುವಂತೆ ಗವರ್ನರ್ ಗೆಹ್ಲೋಟ್ಗೆ ಮನವಿಯನ್ನ ಮಾಡ್ತಾರೆ ಹರಿಪ್ರಸಾದ್, ಆದ್ರೆ ಅದಕ್ಕೆ ಓಗೊಡದೆ ಅಲ್ಲಿಂದ ಮುಂದೆ ತೆರಳುತ್ತಾರೆ ಗವರ್ನರ್. ಅದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಮಾಡಿರೋದಿಲ್ಲ. ಆದ್ರೆ ಗವರ್ನರ್ ವಾದ ಏನು ಇದರಲ್ಲಿ ಅಂತ ಆದಾಗ, ಈಗ ನೀವು ವಿರೋಧವನ್ನ ಮಾಡ್ತೀರಾ ಅಂತ ಅಂದ್ರೆ ಪಕ್ಷಕ್ಕೆ, ಕೇಂದ್ರಕ್ಕೆ ನಿಮ್ಮ ವಿರೋಧ ಇರ್ಲಿ, ಆದ್ರೆ ಅದನ್ನ ನನ್ನ ಮುಖಾಂತರ ಹೇಳಿಸುವಂತ ಪ್ರಯತ್ನ ನೀವು ಯಾಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಗವರ್ನರ್ ಅಂದ್ರೆ ಇವರೇ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಒಂದು ನಿಯಮವನ್ನ ಜಾರಿ ಮಾಡ್ತಾರೆ, ದ್ವೇಷ ಭಾಷಣ ಮಾಡುವಂತಿಲ್ಲ ಅಂತ. ಆದ್ರೆ ನೀವೇ ಈ ರೀತಿಯಾಗಿ ದೇಶ ಭಾಷಣವನ್ನ ಮಾಡೋದಕ್ಕೆ ಇಲ್ಲಿ ಪ್ರತಿಯಲ್ಲಿ ಉಲ್ಲೇಖ ಮಾಡಿದ್ದೀರಲ್ವಾ, ನಾನು ಅದನ್ನ ಹೇಗೆ ಮಾಡಬೇಕು, ಹೇಗೆ ಮಾಡಲು ಸಾಧ್ಯ ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾರೆ ಗವರ್ನರ್. ಹೀಗಾಗಿ ಅಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ತೆಗೆದು ಹಾಕಿ ಅಂತ ಸೂಚನೆಯನ್ನ ಸಹಿತ ಕೊಟ್ಟಿರ್ತಾರೆ. ಆದ್ರೆ ಕಾಂಗ್ರೆಸ್ ಎಲ್ಲವನ್ನ ತೆಗೆಯೋಕ್ಕಾಗಲ್ಲ, 7 ಅಂಶಗಳನ್ನ ಮಾತ್ರ ಅಲ್ಲಿ ತೆಗಿಬಹುದು ಅನ್ನುವಂಥದ್ದನ್ನ ಹೇಳ್ತಾರೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಅಲ್ಲಿ ಗವರ್ನರ್ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನು ಅದಕ್ಕಂತಾನೆ ಈಗ ಭಾಷಣವನ್ನ ಮಾಡದೇನೆ ಭಾಷಣದಲ್ಲಿ ಕೋರಿದಂತ ಶುಭವನ್ನ ಕೋರಿ ಅಲ್ಲಿಂದ ಸದನದಿಂದ ಹೊರ ನಡೆದಿದ್ದಾರೆ ಗವರ್ನರ್. ಸದನಕ್ಕೆ ಹೋದ ಬಳಿಕ ನಮಗೆ ಅನಿಸಿತ್ತು, ಹಾಗಾದ್ರೆ ಭಾಷಣವನ್ನ ಓದಬಹುದು, ಭಾಷಣವನ್ನ ಅಲ್ಲಿ ಹೇಳ್ಬೋದು ಅಂತ ನಮಗೆ ಅನಿಸಿತ್ತು. ಆದ್ರೆ ಈ ಒಂದು ನಡೆ ಏನಿದೆ, ಸದನದಿಂದ ಹೊರಗಡೆ ಬಂದು ಅಲ್ಲಿಂದ ಹೊರಗಡೆ ಧಾವಿಸಿರುವಂತದ್ದು ಸಾಕಷ್ಟು ಈಗ ಕಾಂಗ್ರೆಸ್ಸಿಗರಿಗೆ ಒಂದು ಸಾಕಷ್ಟು ಕೋಪಕ್ಕೆ, ಆಕ್ರೋಶಕ್ಕೆ ಒಂದು ಕಾರಣವಾಗಿದೆ. ಗವರ್ನರ್ ನಡೆಗೆ ಸಿಎಂ ಸಿದ್ದರಾಮಯ್ಯ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಭಾಷಣ ಗವರ್ನರ್ ಓದೋದು ಕರ್ತವ್ಯ. ಕ್ಯಾಬಿನೆಟ್ ಕೊಟ್ಟ ಭಾಷಣ ರಾಜ್ಯಪಾಲರು ಓದಬೇಕು. ಸಿಎಂ ಸಿದ್ದರಾಮಯ್ಯ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಗವರ್ನರ್ ನಡೆಗೆ. ಸರ್ಕಾರದ ಭಾಷಣವನ್ನ ಗವರ್ನರ್ ಓದೋದು ಅವರ ಕರ್ತವ್ಯ ಆಗುತ್ತೆ. ಕ್ಯಾಬಿನೆಟ್ ಕೊಟ್ಟ ಭಾಷಣ ರಾಜ್ಯಪಾಲರು ಓದಲೇಬೇಕು. ಅದನ್ನ ತಿರಸ್ಕರಿಸಿ ಹೋಗುವಂತಿಲ್ಲ, ರಾಜ್ಯಪಾಲರು ತಯಾರಿಸಿದ ಭಾಷಣ ಓದುವಂತಿಲ್ಲ. ಗವರ್ನರ್ ನಡೆಗೆ ಸಿಎಂ ಸಿದ್ದರಾಮಯ್ಯ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಏನು ಭಾಷಣವನ್ನ ಕೊಟ್ಟಿದೆ ಅದನ್ನ ಗವರ್ನರ್ ಓದೋದು ಅವರ ಕರ್ತವ್ಯ. ಕ್ಯಾಬಿನೆಟ್ ಕೊಟ್ಟ ಭಾಷಣ ರಾಜ್ಯಪಾಲರು ಓದಬೇಕು. ಆದ್ರೆ ಇವರು ರಾಜ್ಯಪಾಲರು ತಯಾರಿಸಿದ ಭಾಷಣ ಓದುವಂತಿಲ್ಲ. ಗವರ್ನರ್ ನಡೆಗೆ ಸಿಎಂ ಸಿದ್ದರಾಮಯ್ಯ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಏನು ಭಾಷಣವನ್ನ ಕೊಟ್ಟಿದೆ ಅದನ್ನ ಗವರ್ನರ್ ಓದುವಂತದ್ದು ಅವರ ಕರ್ತವ್ಯ. ಕಾನೂನನ್ನ ಉಲ್ಲಂಘಿಸಿ ಇಲ್ಲಿ ಅದನ್ನ ಓದದೆ ಮುಂದೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಸಿದ್ದರಾಮಯ್ಯ ಈ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ಯಾಕೆ ಈ ಒಂದು ಭಾಷಣವನ್ನ ಓದದೆ ಯಾಕೆ ಇವರು ಹಾಗೆ ಹೋದ್ರು, ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಗವರ್ನರು ಸರ್ಕಾರ ಏನು ಕೊಟ್ಟಿರುತ್ತೋ ಆ ಭಾಷಣವನ್ನ ಓದೋದು ಅವರ ಕರ್ತವ್ಯ ಇರುತ್ತೆ. ಈ ಒಂದು ನಡೆ ಕಾಂಗ್ರೆಸ್ನಲ್ಲಿ ಭಾರಿ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಹಾಗಾದ್ರೆ ಕಾಂಗ್ರೆಸ್ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಮತ್ತಷ್ಟು ಕುತೂಹಲವನ್ನ ಹುಟ್ಟಿ ಹಾಕಿದೆ. ಕಳೆದ ವರ್ಷ ಸರ್ಕಾರ ಕೊಟ್ಟ ಭಾಷಣ ಓದಿದ್ರು ಇವರು, ಈಗ ಯಾಕೆ ಓದ್ತಾ ಇಲ್ಲ? ಗವರ್ನರ್ ನಡೆಗೆ ಸಿಎಂ ಸಿದ್ದರಾಮಯ್ಯ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಭಾಷಣ ಗವರ್ನರ್ ಓದಲೇಬೇಕಾಗುತ್ತೆ, ಅವರ ಕರ್ತವ್ಯ ಆಗುತ್ತೆ. ಆದ್ರೆ ಕ್ಯಾಬಿನೆಟ್ ಕೊಟ್ಟ ಭಾಷಣ ರಾಜ್ಯಪಾಲರು ಓದಬೇಕಾಗುತ್ತೆ. ಆದ್ರೆ ಇವರು ಓದದೇನೆ ಹಾಗೆ ಹೊರಗಡೆ ಧಾವಿಸಿದ್ದಾರೆ. ಇದರಿಂದ ಕಾಂಗ್ರೆಸ್ ಈಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಇದೀಗ ಮುಂದೆ ಕಾಂಗ್ರೆಸ್ ಯಾವ ರೀತಿಯಾಗಿ ಕಾನೂನಿನ ಸಮರ ಮಾಡುತ್ತಾ ಅಥವಾ ಏನು ಅನ್ನುವಂಥದ್ದು ತುಂಬಾ ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ಆದ್ರೆ ಸದನಕ್ಕೆ ಬಂದ ನಂತರ ಗವರ್ನರ್ ಸದನಕ್ಕೆ ಬಂದಾಗ ಎಲ್ಲರೂ ಅನ್ಕೊಂಡಿದೀವಿ ಭಾಷಣವನ್ನ ಓದ್ತಾರೆ ಅಂತ. ಆದ್ರೆ ಅಲ್ಲಿ ಶುಭವನ್ನ ಕೋರಿ ಜಸ್ಟ್ ಒಂದು ವಿಶ್ ಅನ್ನ ಮಾಡಿ ಅಲ್ಲಿಂದ ಮುಂದೆ ಸಾಕ್ತಾರೆ, ಹೊರಗಡೆ ಹೋಗ್ತಾರೆ ಗವರ್ನರ್.
ನಿನ್ನೆ ಅಷ್ಟೇ ಹೇಳಿರ್ತಾರೆ, ಅಂದ್ರೆ ಬರ್ತಾರೋ ಇಲ್ವೋ ಓದ್ತಾರೋ ಇಲ್ವೋ ಭಾಷಣವನ್ನ. ಯಾಕಂದ್ರೆ ಅಲ್ಲಿ ಉಲ್ಲೇಖ ಮಾಡಿರುವಂತ ಕೆಲವೊಂದಿಷ್ಟು ಅಂಶಗಳು ಏನು ಮನ್ರೇಗಾ ಅಥವಾ ಜಿ ರಾಮ್ಜಿ ಕುರಿತಾಗಿ ಅಲ್ಲಿ ಟೀಕಿಸಿರುವಂತ ಕೇಂದ್ರದ ವಿರುದ್ಧ ಅಲ್ಲಿ ಟೀಕಿಸಿರುವಂತ ಅಂಶಗಳನ್ನ ಅಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ನಿನ್ನೆನೆ ಗವರ್ನರ್ ಮಾತನಾಡಿದ್ರು. ಇದನ್ನ ತೆಗೆದು ಹಾಕ್ಬೇಕಾಗುತ್ತೆ ನೀವು. 11 ಒಟ್ಟಾರೆಯಾಗಿ 20 ಪೇಜ್ಗಳಿದಾವೆ, ಆದ್ರೆ ಅದರಲ್ಲಿ 11 ಮಾತ್ರ ನೀವು ಅಲ್ಲಿ ಇಡಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ, ಆದ್ರೆ ಈ ಒಂದು ಎಲ್ಲವನ್ನ ಕೂಡ ಟೀಕೆ ಮಾಡುವಂತದ್ದು ನನಗೆ ಇಲ್ಲ. ಅದಕ್ಕೆ ಆಲ್ರೆಡಿ ರಾಷ್ಟ್ರಪತಿಗೆ ಸಹಿ ಹಾಕಿಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನಾನೇನ್ ಮಾತಾಡ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು, ಅನ್ನುವಂತ ವಾದವನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಸರ್ಕಾರ ಕೂಡ ಒಪ್ಕೊಂಡಿರ್ಲಿಲ್ಲ. ಎಲ್ಲವನ್ನ ಸಹಿತ ತೆಗೆದುಹಾಕೋಕ್ಕಾಗಲ್ಲ, ಅದರಲ್ಲಿ 7 ಅಂಶಗಳನ್ನ ಮಾತ್ರ ತೆಗೆದುಹಾಕ್ಬೋದು ಅಂತ.